ಮಾವ ಊಟಕ್ಕೆ ಬನ್ನಿ ಮಾವ. ನಂಗೆ ಊಟ ಬೇಡ ಮಾವ. ನೀವ್ ಹೀಗೆ ಯಾರ್ದೋ ಮೇಲಿನ ಕೋಪಕ್ಕೆ ಊಟ ತಿಂಡಿ ಬಿಟ್ಟು ಕೂತ್ರೆ ನೀವು ಸೋತ್ ಹಾಗಾಗೋದಿಲ್ವಾ? ಇದು ಸೋಲು ಗೆಲುವಿನ ಮಾತಲ್ಲ. ಅದ್ಗೆ ಮೀಡಿಯಾ ಮುಂದೆ ಡ್ಯಾಡ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಗೊತ್ತಾ? ನಾನು ಭಾರ್ಗವಿ ಸರ್ಪ್ರೈಸ್ ಆಗಿ ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ವಿ ಅಲ್ವಾ ಭಾರ್ಗವಿ? ವಿಲ್ ಸ್ಟಾಪ್ ಇಟ್. ಎಲ್ಲರೂ ಮುಂದೆ ನನ್ನನ್ನು ಸೋಲ್ಸಿದ್ರಿ ಅಂತ ಅಹಂಕಾರ ಅಲ್ವಾ ನಿಮ್ಗೆ? ಏನೋ ನಿನ್ನ ಹೆಂಡತಿ ಅದೃಷ್ಟ ಚೆನ್ನಾಗಿತ್ತು, ಕೇಸು ಅವಳ ಕಡೆ ಆಯ್ತು. ಹಾಗಂದ ಮಾತ್ರಕ್ಕೆ ಅವಳು ಈ JP ಸಮ ಬಂದ್ಲು ಅನ್ಕೋಬೇಡ. ಇಷ್ಟು ವರ್ಷ ಎಷ್ಟು ಬಡ್ಕೊಂಡೆ ನಿನಗೆ ಲಾಯರ್ ಆಗು ಅಂತ. ಆದ್ರೆ ಆಗ ನನ್ನ ಮಾತು ಕೇಳಿಲ್ಲ. ಹೆಂಡತಿ ಮರ್ಯಾದೆ ಉಳಿಸಕ್ಕೆ ನನ್ನ ಮರ್ಯಾದೆ ತೆಗಿಯಕ್ಕೆ ಲಾಯರ್ ಆದೆ ಅಲ್ವಾ? ಇವಳು ನನ್ನ ಮದುವೆ ಆಗಿ ಬಂದಿರೋಳು ಪ್ರೆಸ್ನವ್ರ ಮುಂದೆ ನನ್ನ ಮಾನ ತೆಗೆದ್ಲು. ಒಂದು ತಿಳ್ಕೊ, ಈ ನನ್ನ ಸೊಸೆ ಬೃಂದ ಇದ್ದಿದ್ದಕ್ಕೆ ಅವ್ರ ಮುಂದೆ ನನ್ನ ಮಾನ ಉಳಿತು. ಕೋರ್ಟಲ್ಲಿ ನನಗೆ ಅವಮಾನ ಮಾಡಿ ಈಗ ಇಲ್ಲಿ ಬಂದು ಅಪ್ಪ ಅಮ್ಮ ಅಂತ ನನ್ನನ್ನು ಕೆಣಕ್ತಾ ಇದ್ದೀರಾ. ಡ್ಯಾಡ್ ಅದ್ ಹಾಗಲ್ಲ. ನಾನ್ ನಿಮ್ಗೆ ಅವಮಾನ ಮಾಡ್ಬೇಕಂತ ಮಾತಾಡಿದ್ದಲ್ಲ ಡ್ಯಾಡ್. ವಿಲ್ ಯು ಜಸ್ಟ್ ಸ್ಟಾಪ್ ಇಟ್? ಇನ್ನೊಂದು ಮಾತಾಡಬೇಡ. ನನ್ನ ಎದುರುಗಡೆ ನಿಲ್ಲಕ್ಕೆ ಹೆದರ್ತಿದ್ದ ನೀನು ಇವತ್ತು ನನ್ನ ಸಮಾನವಾಗಿ ಕೂತಿದ್ಯಾ? ನನ್ನ ಮನೇಲೆ ನನಗೆ ಅವಮಾನ ಆಗ್ತಾ ಇದೆ. ಜೆಪಿ ಜೆಪಿ ಆಯ್ತಾ ಆಯ್ತಾ ಸಮಾಧಾನ? ಯಾವಾಗ್ಲೂ ಹೆಂಡತಿ ಮಾತನ್ನೇ ಕೇಳ್ತೀಯ, ಅವಳು ಸರಿಗೆ ಇಟ್ಕೊಂಡು ಓಡಾಡ್ತೀಯ. ನಿನಗೆ ಹೇಳಿ ಏನ್ ಪ್ರಯೋಜನ? ಇಬ್ರು ಆರಾಮಾಗಿ ಕೂತ್ಕೊಳ್ಳಿ, ಗಡತ್ತ ತಿನ್ನಿ. ಹಳೆ ಪ್ರಸಾದ್ ಆಗಿ ಅವಳನ್ನ ಕೊಚ್ಚಾಕ್ಬೇಕು ಅನ್ನೋ ಕೋಪ ಬರ್ತಾ ಇದೆ. ಹಾಗೇನಾದ್ರೂ ಮಾಡಿದ್ರೆ 25 ವರ್ಷ ನಾನು ಮಾಡಿರೋ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗತ್ತೆ. ಸರ್, ಏನ್ರಿ? ಸೇಮ್ ಆಫೀಸಿಂದ ಒಂದು ಮೆಸೇಜ್ ಬಂದಿದೆ. ಗೊತ್ತ್ರಿ, ಅವ್ರು ಏನು ಹೇಳ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನಿಮ್ಮ ಮಗ ಹೆಂಡತಿ ಜೈಲಲ್ಲಿದ್ದಾರೆ, ಅವ್ರನ್ನ ನೀವು ಆಚೆ ತರಕ್ಕಾಗಲ್ಲ. ಅದಕ್ಕೆ ಅವ್ರ ವಿರುದ್ಧ ನೀವು ಮಾತಾಡಿ ನೀವು ಒಳ್ಳೆಯವರಾಗ್ಬಿಡಿ, ನಿಮ್ಮ ಪದವಿ ನೀವು ಉಳಿಸ್ಕೊಳ್ಳಿ ಅಂತ, ಅಷ್ಟೇ ತಾನೆ. ಆದರೆ ನನ್ನ ಪಕ್ಷದವರೇ ನನ್ನನ್ನು ಇಷ್ಟು ಹಗುರವಾಗಿ ತಗೊಂಡ್ರಲ್ಲ, ಅದು ನಂಗೆ ಬೇಜಾರಾಗ್ತದೆ. ಹೆಂಡತಿ ಮಗ ಜೈಲಲ್ಲಿದ್ದಾರೆ, ಮಗಳು ನೋಡಿದ್ರೆ ಅಪ್ಪಂಗೆ ಹಿಂಗೆ ಬೈತಾ ಇದ್ದಾಳೆ. ಈ ಮನೆ, ನನ್ನ ಅಧಿಕಾರ, ನನ್ನ ಬಿಸ್ನೆಸ್ ಎಲ್ಲ ಉಳಿಸ್ಕೋಬೇಕು ಅಂದರೆ ಈ ಪದವಿ ಇರಲೇಬೇಕ್ರಿ. ಡ್ಯಾಡ್, ಹೌದು, ಅದಕ್ಕೆ ನಾನೊಂದು ಅರೇಂಜ್ಮೆಂಟ್ ಮಾಡಿಸಿದ್ದೀನಿ. ಏನಿಲ್ಲ, ನಾಳೆ ಒಂದು ಪ್ರೋಗ್ರಾಮ್ನಲ್ಲಿ ನಿಮಗೆ ಒಂದು ಸನ್ಮಾನ ಏರ್ಪಾಡು ಮಾಡಿಸಿದ್ದೀನಿ. ಅಲ್ಲಿ ಜನರ ಹತ್ರ ಮಾತಾಡಿ
ಅವ್ರ ನಂಬಿಕೆನ ಗೆದ್ಬಿಡಿ ಡ್ಯಾಡ್. ಮಿಕ್ಕಿದ್ದನ್ನೆಲ್ಲ ಆಮೇಲೆ ನೋಡ್ಕೋತೀನಿ. ಡ್ಯಾಡ್, ಆ ಜೇಪಿನ ನಂಬ್ಕೊಂಡು ನಾವೆಲ್ಲರೂ ಕೆಟ್ವಿ. ಇನ್ಮೇಲೆ ನಾನೇ ಏನಾದ್ರೂ ಮಾಡ್ಬೇಕು. ಮಾಡ್ತೀನಿ ಡ್ಯಾಡ್, ಮಾಡ್ತೀನಿ. ಮಾವ, ಊಟಕ್ಕೆ ಬನ್ನಿ ಮಾವ. ನಂಗೆ ಊಟ ಬೇಡ. ಮಾವ, ನೀವ್ ಹೀಗೆ ಯಾರ್ದೋ ಮೇಲಿನ ಕೋಪಕ್ಕೆ ಊಟ ತಿಂಡಿ ಬಿಟ್ಟು ಕೂತ್ರೆ ನೀವು ಸೋತ್ ಹಾಗಾಗೋದಿಲ್ವಾ? ಇದು ಸೋಲು ಗೆಲುವಿನ ಮಾತಲ್ಲ. ಅವರು ನೋಡ್ತಾ ಅವ್ರ ಮುಂದೆ ಕೂರಕ್ಕೂ ನನಗಿಷ್ಟ ಇಲ್ಲ. ಹಾಗಿದ್ರೆ ಹೋಗ್ಬೇಕಾಗಿರೋದು ನೀವಲ್ಲ ಮಾವ, ಅವರಿಬ್ರು. ಇದು ನಿಮ್ಮ ಮನೆ ಮಾವ. ಯಾರ್ದೋ ಮುಂದೆ ನಿಮ್ ಗೌರವ ಕಮ್ಮಿ ಆಗ್ಬಾರ್ದು ಮಾವ. ನೀವ್ ಹೀಗೆ ಕೊರಗೋದನ್ನ ನನ್ನ ಕೈ ನೋಡಕ್ ಆಗೋದಿಲ್ಲ. ನಿನ್ನೆ ಮೊನ್ನೆ ಬಂದು ನಿನಗಿರೋ ಅಷ್ಟು ಕಾಳಜಿ ನನ್ನ ಮಗಂಗಿಲ್ಲ. ಅವನು ಹುಟ್ಟಿದಾಗಿಂದ ಬೆಳೆಸಿರೋ ತಂದೆ ಮೇಲೆ ಗೌರವ ಇಲ್ವಾ ಅಂತ ಬೇಜಾರಾಗುತ್ತೆ. ಮಾವ, ಇದ್ರಲ್ಲಿ ನಮ್ ಅರ್ಜುನ್ ಏನು ತಪ್ಪಿಲ್ಲ. ಅವನು ಬುಗುರಿ ಅಷ್ಟೇ. ಅವನನ್ನ ಆಡಿಸ್ತಿರೋ ಚಾವಟಿ ಯಾವುದು ಅಂತ ನಿಮಗೆ ಗೊತ್ತು ಅಲ್ವಾ? ಭಾರ್ಗವಿ, ಡ್ಯಾಡ್ಗೆ ನನ್ನಿಂದ ತುಂಬಾ ಹರ್ಟ್ ಆಗಿದೆ. ಹೋಗಿ ಸಾರಿ ಕೇಳ್ತೀನಿ, ಅವ್ರು ಅರ್ಥ ಮಾಡ್ಕೋತಾರೆ. ಭಾರ್ಗವಿ ಹೇಗೆ ಇರಲಿ, ಆದ್ರೆ ಅರ್ಜುನ್ ನನ್ನ ಮಗ ಅಲ್ವಾ? ಅವನಿಗೆ ಬುದ್ಧಿ ಇಲ್ವಾ? ಏನೇನೋ ಅರ್ಜುನ್ ಮೇಲಿರೋ ಮಮಕಾರಕ್ಕೆ ಅವನನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಾ, ಆದ್ರೆ ನನಗೆ ಸಮಾಧಾನ ಇಲ್ಲ. ಎಲ್ಲರ ಮುಂದೆ ನನ್ನ ಮಾನ ಹರಾಜ್ ಹಾಕಿದ್ದಾನೆ. ಅವನನ್ನ ನೋಡ್ಕೊಂಡು ನಾನು ಸುಮ್ಮನಿರ್ಬೇಕು. ನನ್ನ ವಯಸ್ಸಿಗೆ, ನನ್ನ ಸ್ಥಾನಕ್ಕೆ, ನನ್ನ ಅನುಭವಕ್ಕೆ ಮರ್ಯಾದೆನೇ ಇಲ್ವಾ? ಅವ್ರ ಮುಂದೆ ನಾನು ತಲೆ ತೆಗೆಸ್ಕೊಂಡು ಓಡಾಡ್ಬೇಕಾ? ಅವನನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗ್ತಿದೆ. ಅವನ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಆದ್ರೂ ಅವ್ರ ಮೇಲಿನ ಕೋಪಕ್ಕೆ ಹೇಗೆ ಊಟ ತಿಂಡಿ ಎಲ್ಲ ಇನ್ನೊಂದು ನಿಮಿಷ ಅವ್ರ ಮುಂದೆ ಇದ್ದಿದ್ರು ನಾನು ಏನ್ ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತಿಲ್ಲ ಬೃಂದ. ಅದಕ್ಕೆ ಅಲ್ಲಿಂದ ಎದ್ದು ಬಂದೆ. ಅವರಿಬ್ಬರನ್ನು ನೋಡಿದಾಗೆಲ್ಲ ನನಗೆ ನನ್ನ ಸೋಲ್ ನೆನಪಾಗುತ್ತೆ. ಅವರಿಬ್ಬರನ್ನು ನೋಡಕ್ಕಿಂತ ಉಪವಾಸ ಸಾಯೋದೇ ವಾಸಿ. ಅಯ್ಯೋ ಮಾವ, ಬಿಡ್ತು ಅನ್ನಿ. ಈಗೇನು, ಅವರು ಈ ಮನೇಲಿ ಇರಬಾರ್ದು ಅಷ್ಟೇ ತಾನೆ? ನಿಮಗ್ ಇಷ್ಟ ಇಲ್ದಿರೋ ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಈ ಮನೇಲಿ ಇರೋದು ನನಗೂ ಇಷ್ಟ ಇಲ್ಲ ಮಾವ. ನೀವ್ ಆರಾಮಾಗಿರಿ. ಅವರಿಬ್ರು ನಿಮಗ್ ಕಣ್ಣು ಮುಂದೆ ಕಾಣಿಸ್ತಿರೋ ಹಾಗೆ ನಾನ್ ನೋಡ್ಕೋತೀನಿ. ಏನ್ ಮಾಡ್ತೀಯ? ಅವ್ರನ್ನ ನಿಮ್ಮಿಂದ ದೂರ ಕಳಿಸ್ತೀನಿ. ನಾನು ಏನ್ ಮಾಡ್ತೀನಿ ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗ್ ಗೊತ್ತಾಗತ್ತೆ ಮಾವ. ನಾನು ಏನ್ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ ಅನ್ನೋ ನಂಬಿಕೆ ನಿಮ್ಗಿದೆ ಅಲ್ವಾ? ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ ಮಾವ.
ರೀ, ನೀವಿಷ್ಟು ಸಂತೋಷವಾಗಿರೋದನ್ನ ನೋಡಿ ನಾನು ಎಷ್ಟು ವರ್ಷಗಳಾಗಿತ್ತು ಗೊತ್ತಾ? ಈ ಸಂತೋಷಕ್ಕೆ ಕಾರಣ ನಮ್ಮ ಪುಟ್ಟಿ, ನಮ್ಮ ಮಗಳು ಪುಟ್ಟಿ. ನಿಜ ರೀ, ಇಷ್ಟು ವರ್ಷ ನಾವು ಪಟ್ಟಿರೋ ಕಷ್ಟಕ್ಕೆ ನಮ್ಮ ಭಾರ್ಗವಿ ಇವತ್ತು ಉತ್ತರ ಕೊಟ್ಟಿದ್ದಾಳೆ. ನನ್ನ ಹೊಟ್ಟೆ ತಣ್ಣಗಾಯ್ತು. ಅವತ್ತು ಪೂರ್ಣಿ ಈ ಕೋರ್ಟ್ ಜೊತೆ ಮರ್ಯಾದೆ ಕಳ್ಕೊಂಡ್ಬಿಡಿ. ಅವತ್ತು ಕಳ್ಕೊಂಡ ಮರ್ಯಾದೆನ ನನ್ನ ಮಗಳು ಭಾರ್ಗವಿ ತಂದು ಕೊಟ್ಬಿಟ್ಟಿದ್ದಾರೆ. ಪೂರ್ಣಿ, ಭರವಸೆನೆ ಕಳ್ಕೊಂಡಿದ್ದ ನಮಗೆ ಆ ದೇವರು ಕೊಟ್ಟ ಆಶಾ ಕಿರಣ ನಮ್ಮ ಮಗಳು, ಆ ದೇವರು ಕಳಿಸ್ಕೊಟ್ಟ ವರ. ಆವತ್ತು ಅವರಪ್ಪ JP ಹಿಂಸೆ ಕೊಡ್ತಿದ್ದ ನಮಗೆ. ಆದ್ರೆ ಇವತ್ತು ಅವ್ರ ಮಗ ನಮ್ಮ ಪರವಾಗಿ ನಿಂತ್ಕೊಂತಾನೆ ಅಂತ ಮನಸ್ಸಲ್ಲೂ ಎನ್ಕೊಂಡಿರಲಿಲ್ಲ ನಾನು. ಅದಕ್ಕೆ ಕಾಲಚಕ್ರ ಅನ್ನೋದು. ಅವತ್ತು ನಮ್ಮನ್ನ ಗೆದ್ದು ಬೀಗ್ತಾ ಇದ್ದ JP ಇವತ್ತು ಸೋತ್ ನಿಂತ್ಕೊಂಡಿದ್ದಾನೆ. ಹೌದು ರೀ, ಇನ್ನು ನಮ್ಮ ಭಾರ್ಗವಿ ಅರ್ಜುನ್ನ ಯಾರು ದೂರ ಮಾಡಕ್ಕಾಗಲ್ಲ ಬಿಡಿ. ಸಾಧ್ಯನೇ ಇಲ್ಲ. ಪುಣೆ, ಇವತ್ತು ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡ್ಬೇಕು. ತುಂಬಾ ದಿವಸಗಳಾದ್ಮೇಲೆ ಊಟ ತಗೊಂಬ. ಆಯ್ತು, ನಾನು ಊಟ ತರ್ತೀನಿ. ಪುಣೆ, ಏನಾದ್ರೂ ಸ್ವೀಟು, ಬೇಸಿನ್ ಲಾಡೋ, ಮೈಸೂರು ಪಾಕು ಮಾಡು. ಯಾಕೆ? ಯಾಕೂ ಇಲ್ಲ, ನಮ್ಮ ಮಗಳು ಗೆದ್ದಿರೋ ಖುಷಿಗೆ ವಟಾರದವ್ರಿಗೆಲ್ಲ ಹಂಚ್ಬಿಡೋಣ. ಆಯ್ತು, ನೀವು ಹೇಗೆ ಹೇಳ್ತೀರೋ ಹಾಗೆ.